ಹಾಗೂ ಇನ್ನಿತರ ಕೆಲ ಪ್ರಾಧ್ಯಾಪಕರ ಆಡಳಿತ ವೈಖರಿ ವಿರುದ್ಧ ಇಲ್ಲಿ ವಿದ್ಯಾರ್ಥಿಗಳು ABVP ಹಾಗೂ ರಕ್ಷಣಾ ವೇದಿಕೆ ಸಹಯೋಗದೊಂದಿಗೆ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ಕೆಲವೊಂದು ಅಂಶಗಳು ಈ CDC ಸದಸ್ಯರ ಗಮನಕ್ಕೆ ಬಾರದೇ ಇದ್ದಂಥ ಕೆಲವೊಂದು ಅಂಶಗಳು ಗಮನಕ್ಕೆ ಬಂದ ನಿಮಿತ್ತ ಶಾಸಕರು ಇಲ್ಲಿ ಬಂದಿದ್ದರು. ಶಾಸಕರು ಅಧಿವೇಶನದಲ್ಲಿ ಭಾಗವಹಿಸುವ ನಿಮಿತ್ತ ಹೋಗೋದು, ಬೆಂಗಳೂರಿಗೆ ಹೋಗೋದು ಅರ್ಜೆಂಟ್ ಇರೋದ್ರಿಂದ ತುರ್ತು ನಿನ್ನೆ CDC ಸದಸ್ಯರು ತುರ್ತು ಸಭೆಯನ್ನು ಮಾಡಿ ಅದು ಏನಾಗಿದೆ ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು CDC ಸಭೆಯ ನಂತರ ಒಂದು ಠರಾವನ್ನು ಮಾಡಿದ್ರು ಅಂತ ಹೇಳಿದ್ರು. ಆ ರೀತಿ ನಿನ್ನೆ ಇಡೀ ದಿನ ನಾವು 11 ಗಂಟೆಯಿಂದ ಸಾಯಂಕಾಲ 6:30ವರೆಗೆ ಎಲ್ಲ CDC ಸದಸ್ಯರು ಬಂದು ವಿದ್ಯಾರ್ಥಿಗಳ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಜೊತೆಗೆ ಈ ಸಿಬ್ಬಂದಿಗಳ ಜೊತೆಗೆ ಆಮೇಲೆ ಇತರೆ ಬೋಧಕ ಸಿಬ್ಬಂದಿಗಳ ಜೊತೆಗೆ ಬೋಧಕೇತರ ಸಿಬ್ಬಂದಿಗಳ ಜೊತೆಗೆ ಅತಿಥಿ ಶಿಕ್ಷಕರ ಜೊತೆಗೂ ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವಿಚಾರಣೆಯನ್ನು ಮಾಡಿ ನಿನ್ನೆ ಒಂದು ಠರಾವು ಮಾಡಿದೆವು. ಅದರ ಬಗ್ಗೆ ನಮ್ಮ ಹಿರಿಯರಂತ ದರ್ಗಿಲ್ ಸರ್ ಒಂದೆರಡು ಮಾತುಗಳನ್ನು ಹೇಳಬೇಕು. ನಿನ್ನೆ CDC ಸಭೆಯೊಳಗೆ ಎಲ್ಲ ಬೋಧಕೇತರ ಮತ್ತು ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿ ಮುಖಂಡರು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡಿ ಕೇಳಿದಾಗೆ ಏನೇನು ಆರೋಪಗಳವ, ಯಾವತ್ತು ಕೊರತೆ ಅದ, ಯಾವ ತೊಂದರೆ ಅದ ಅವೆಲ್ಲವುಗಳನ್ನು ಪರಿಶೀಲಿಸಿ ಆಡಳಿತ ಮಂಡಳಿ ಒಂದು ಠರಾವು ತೊಗೊಂಡಿದೆ. ಆ ಠರಾವನ್ನು CDC ಅಧ್ಯಕ್ಷರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಕಳಿಸಿದೆ, ವಾಟ್ಸಪ್ ಮೂಲಕ ಕಳಿಸಿದ್ದೇವೆ. ಅವರು ಇಲ್ಲಿ ಬಂದ ನಂತರ ಅದನ್ನು ಸಂಬಂಧಿಸಿದ ಇಲಾಖೆಗೆ ಮತ್ತು ಕಚೇರಿಗಳಿಗೆ ಮುಗಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿವರೆಗೆ ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯ ಈ ಪ್ರತಿಭಟನೆಯನ್ನು ಮಕ್ಕಳಿಸಂಗಿಲ್ಲ ಅನ್ನೋದು ವಿದ್ಯಾರ್ಥಿಗಳು ಕೂಡ ನಿನ್ನೆ ಒಪ್ಕೊಂಡಿದ್ದಾರೆ. ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಠರಾವು ಅದು ನಾವು ಇಲ್ಲಿ ಬಹಿರಂಗ ಮಾಡಬೇಕು ಇಲ್ಲೋ ನನಗೆ ಗೊತ್ತಿಲ್ಲ. ಶಾಸಕರ ಅಧಿಕಾರ ಅದು ಇರೋದ್ರಿಂದ, ಅಧ್ಯಕ್ಷರು ಅವರು ಇರೋದ್ರಿಂದ ಅದಕ್ಕೆ ಠರಾವು ಮಾಹಿತಿ ನನಗೆ ಹೇಳುವಂಥ ಅಧಿಕಾರ ಇಲ್ಲ. ಯಾಕಂದರೆ ನಾನು ಸಾಮಾನ್ಯ ಸದಸ್ಯ, ಅವ್ರಿಗೆ ಕಳಿಸಿದ್ದೇನೆ. ಅವ್ರು ಏನು ಹೇಳ್ತಾರೆ ಅದರ ಮೇಲೆ ಅವರು ಇಲಾಖೆ ಸಂಬಂಧಿಸಿದಂಗೆ ಕ್ರಮ ಕೈಗೊಳ್ತಾರೆ ಅಷ್ಟೇ. ಅದಕ್ಕೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ. ಇಲ್ಲೇ ಗಡಿಗೆ ಹಾಸ್ಪಿಟ್ಲ್ ಒಳಗೆ ಇದ್ದಾರೆ. ಅದಕ್ಕೆ ಅವ್ರ ಗೈರಾಜಿರೊಳಗೆ ಅವ್ರ ನಂತರ ಹಿರಿಯರಾದಂಥ ಮೇಡಮ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇಷ್ಟು ಮಾತ್ರ ಈ ಒಂದು ಮಧ್ಯಾಹ್ನದ ಪತ್ರಿಕಾ ವರದಿಗಾರರಿಗೆ ಹೇಳಿಕೆ ಇಚ್ಛೆ ಮಾಡ್ತೇನೆ. ನೀವೇನಾದರೂ ಕೇಳೋರಿಗೆ ಕೇಳ್ರಿ. ಹೇಗೆ ತುರ್ತು ಸಭೆ ಕರೆದು ಅವೆಲ್ಲವುಗಳನ್ನು ಪರಿಶೀಲಿಸಿ ಠರಾವು ಪಾಸ್ ಮಾಡಿ ಯಾವುದೇ ಮುಂದೆ ಈ ರೀತಿಯಾದಂಥ ಅನಾಹುತಗಳು ಆಗಬಾರ್ದು, ಆ ರೀತಿ ಒಳಗೆ ಒಂದು ಕ್ರಮ ಕೈಗೊಂಡಿರ್ತದೆ. ಆ ಕ್ರಮ ಏನು ಅನ್ನೋದು, ಠರಾವು ಏನದ ಅನ್ನೋದು ಹೇಳಬೇಕು ಬೇಡ ಅನ್ನೋದು ನಮಗಿನ್ನೂ ಶಾಸಕರು ಇದು ಕೊಟ್ಟಿಲ್ಲ. ಆದರೆ ಇನ್ನು ಮುಂದೆ ಯಾವುದೇ ಈ ರೀತಿಯಾದಂಥ ಆಗಂಗಿಲ್ಲ ಅನ್ನೋದು ಮಾತ್ರ ಪರವಾಗಿ ಅದ. ಅಂದರೆ ವಿದ್ಯಾರ್ಥಿಗಳ ಎಲ್ಲ ಆಶಯ ಈಡೇರಿಸಬೇಕು, ಅವ್ರ ಸೌಲಭ್ಯಗಳನ್ನು ಕೊಡಬೇಕು. ವಿದ್ಯಾರ್ಥಿಗಳ ಬೇಡಿಕೆ ಇತ್ತು, ಚೇಂಜಸ್ ಆಗ್ಬೇಕಂತ ಸ್ಪಂದಿಸ್ತಾ ಇದ್ದೀರಾ, ಏನ್ ಮಾಡ್ತಾರೆ ಅದನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲಕ ರೀತಿಯೊಳಗೆ ಕ್ರಮ ಕೈಗೊಳ್ಳಬೇಕು. ಈಗ ಠರಾವನ್ನ ಈವರೆಗೆ ನೀವೇನು ಠರಾವ್ ಮಾಡಿದಿರಿ ಅದನ್ನು ಬಹಿರಂಗ ಮಾಡೋದಿಲ್ಲ ಅಂತ ಶಾಸಕರ ಇಲ್ದಕ್ಕೆ ನೀವು ಬಹಿರಂಗ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ನಮಗೆ ಈಗ ಕರೆದಂಥ ಈ ಪ್ರೆಸ್ ಮೀಟ್ ಕರೆದಂಥ ಉದ್ದೇಶ ಕೇವಲ ನೀವು ಇದನ್ನು ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೋತೀವಿ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತೀವಿ. ಆದರೆ ಮುಂದೆ ಏನು ಕ್ರಮ ತಗೋಬೇಕಂತ ನೀವು ಠರಾವ್ ಮಾಡಿದ್ರಂತೆ ಬಹಿರಂಗ ಯಾಕೆ ಮಾಡೋದಿಲ್ಲ? ಇವತ್ತು ನಮ್ಗೆ ನಿನ್ನೆ ಅಂದಿದ್ರು ನಾಳೆ ಮಧ್ಯಾಹ್ನ ಮಠ ಅಂದ್ರೆ ನಾವು CDC ಅವರಿಗೆ, ಹುಡುಗರಿಗೆ, ಸ್ಟಾಫಿಗೆ ಫೇವರ್ ಆಗುವಂಥ ಡಿಸಿಷನ್ ತೊಗೋತೀನಿ ಅಂತ ಹೇಳಿದ್ರು. ನಾವು ಇವಾಗ ಸಂಜೆ ಮಠ ಮಧ್ಯಾಹ್ನ ಮಠ ಅವ್ರು ಫೇವರ್ ಆಗುವಂಥ ಡಿಸಿಷನ್ ತೊಗೋತಾರ ಅಂತ ವೇಟ್ ಮಾಡಿದ್ವಿ ನಾವು. ಇನ್ನೂ ಮಠ ಅವ್ರು ತೊಗೊಲಿಲ್ಲ. ಮೋಸ್ಟ್ಲಿ ಏನಪ್ಪ ಹಾಸ್ಪಿಟ್ಲ್ನಾಗ ಅದಾರಂದ್ರೆ ಅವ್ರು ಬಂದ ಕೇಸಿ ಏನು ಡಿಸಿಷನ್ ತೊಗೋಬೋದು ಅದ್ರ ಬಗ್ಗೆ. ಆದ್ರೆ ನಾವೆಲ್ಲರೂ ಒಕ್ಕೊರಲಿಂದ ಹೇಳಿದೆವು, ಸಭೆ ಮಾಡಿದೆ ಎಲ್ಲ CDC. ಸರ್, ಲೈಬ್ರರಿ ಒಳಗೆ ವಿದ್ಯಾರ್ಥಿಗಳಿಗೆ ಅವಶ್ಯವಿರ್ತಕ್ಕಂಥ ಪುಸ್ತಕಗಳು ಲಭ್ಯ ಇಲ್ಲ ಅನ್ನುವಂಥ ಮಾತು ವಿದ್ಯಾರ್ಥಿಗಳು. ಪುಸ್ತಕ 7,300 ಅಷ್ಟು ಚಿಲ್ಲರೆ ಆದರೆ ಜಾಗ ಇಲ್ಲ ಅಷ್ಟೇ. ಪುಸ್ತಕಗಳು ಇರ್ಬೋದು ಎಲ್ಲ ಇಲಾಖೆ. ಲೈಬ್ರರಿಯನ್ನು ಕೇಳಿದ್ರೆ ಬುಕ್ಸ್ ಕೊಡೋದಿಲ್ಲ ಅಂತ ಸರ್. ಅದು ಹುಡುಗರು ನೀನು ಕಂಪ್ಲೇಂಟ್ ಹೇಳಿದ್ರೆ ಅವ್ನು ಕರೆಸಿ ಕೇಳಿದ್ದೇನೆ ರೀ. ಅವರು ನಾನು ಮಾಡಿಲ್ಲ, ಬೇಕಾದ್ರೆ ಯಾವ ವಿದ್ಯಾರ್ಥಿ ಅನ್ನೋದು ಕರೆಸಿ ನಾನು ಕೇಳಿದ್ರೆ ನಾನು ಅವ್ರಿಗೆ ಸಮರ್ಥನೆ ಹೇಳ್ತೇನೆ ಅಂತ ಹೇಳಿದ್ರು.
ಅವರು ಬಂದು ಈಗ 5-6 ತಿಂಗಳಾಗ್ತದೆ ಇಷ್ಟಾಗಿ. ಮತ್ತು ವಿದ್ಯಾರ್ಥಿಗಳ ಕಡೆಸಿಂದ ಟಿ ಸಿ ತೆಗೆದು ಕೊಡ್ಬೇಕಾದ್ರೆ ದುಡ್ಡು ತಗೋತಾರೋ ಹಿಂಗೆ ಕಂಪ್ಲೇಂಟ್ ಅದನ್ನು ಕೇಳಿದ್ವಿ ವಿದ್ಯಾರ್ಥಿ ಅದ್ರ ಪರಿಗಣಿಸಿ ಯಾರ್ಯಾರು ಏನೇನು ಹೇಳಿದಾರೆ ಅನ್ನೋದೆಲ್ಲ ಇದನ್ನು ಮಾಡಿ ಎಲ್ಲಾರ್ದು 4 ಸಾವಿರ ಒಳಗೆ ಒಂದು ರಿಪೋರ್ಟ್ ತಯಾರು ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಪಾಲಕರು ಬಂದರೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಅಂದ್ರೆ ಈ ಮುಂದಿನ ಯಾವುದೇ ನಿರ್ಧಾರ ಪ್ರಿನ್ಸಿಪಾಲ್ ಬಂದಿಲ್ಲ ಈಗ ನಾವು ಪ್ರಿನ್ಸಿಪಾಲ್ರಿಗೆ ತಿಳಿಸ್ಬೇಕ್ರಿ ಅದನ್ನ. ಅಲ್ಲ ಅವರು ಇಲ್ಲ 2 ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಗೆ ನಾನು ನಿರ್ಧಾರ ತಗೋತಾರೆ ಅಂತ ಅಂದ್ರಲ್ಲ. ಎಲ್ಲ 2 ಸಲ ಇವತ್ತು ಮಧ್ಯಾಹ್ನ ಕ್ಲಿಯರ್ ಮಾಡ್ತೀನಿ ಹೇಳ್ತಿದ್ರು ನಮ್ಮದು. ಸರ್ ಇಲ್ಲಿ ತಮ್ಮ ಮಕ್ಕಳಿಗೆ ಭೇಟಿ ಆಗಕ್ಕೆ ಏನು ಕಾಲೇಜ್ ಬರ್ತಾರೆ ಸ್ಟೂಡೆಂಟ್ಸ್ ಅದ ಅವ್ರ ಪೇರೆಂಟ್ಸ್ ಇರ್ತಾರಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್. ಕಾಲೇಜು ಅಭಿವೃದ್ಧಿ ಸಮಿತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚೆನ್ನಮ್ಮನ ಕಿತ್ತೂರು ತರಾವ ದಿನಾಂಕ 9/3/2020 ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ರಕ್ಷಣಾ ವೇದಿಕೆ ಮತ್ತು UBP ಸಂಘಟನೆಗಳ ಸಹಯೋಗದೊಂದಿಗೆ ಪ್ರಾಚಾರ್ಯ ಮತ್ತು ಕೆಲವು ಪ್ರಾಧ್ಯಾಪಕರ ಕಾರ್ಯವೈಖರಿ ಮೇಲೆ ಆರೋಪ ಮಾಡಿ ಪ್ರತಿಭಟನೆ ವ್ಯಕ್ತಪಡಿಸಿದರು. ಈ ಮೇಲಿನ ಹಿನ್ನೆಲೆಯಲ್ಲಿ CDC ಅಧ್ಯಕ್ಷರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್, ಶಾಸಕರು ಚೆನ್ನಮ್ಮನ ಕಿತ್ತೂರು ಇವರ ಮೌಖಿಕ ಸೂಚನೆ ಮೇರೆಗೆ CDC ಸದಸ್ಯರು ತುರ್ತು ಸಭೆ ಸೇರಿ ಆರೋಪಗಳ ಕುರಿತಂತೆ ಮಹಾವಿದ್ಯಾಲಯದ ಬೋಧಕೇತರ ವೈಯಕ್ತಿಕ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯರ ಮುಖಂಡರ ಜೊತೆ ಚರ್ಚಿಸಿ ಸಭೆಯು ಈ ಕೆಳಗಿನ ನಿರ್ಧಾರದೊಂದಿಗೆ ಸರ್ವಾನುಮತದಿಂದ ನಿರ್ಣಯದ ಠರಾವನ್ನು ಕೈಗೊಳ್ಳಲಾಯಿತು. 9/3/2024 ಒಂದನೇ ಠರಾವು ವಿದ್ಯಾರ್ಥಿಗಳು ಪ್ರಾಚಾರ್ಯರ ಆಡಳಿತ ವೈಖರಿಯನ್ನು ವಿರೋಧಿಸುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಪ್ರಾಚಾರ್ಯ ಶ್ರೀಮತಿ ಡಾಕ್ಟರ್ ಕವಿತಾ ಕುಲಕರ್ಣಿ ಅವರು ಪ್ರಭಾರ ಪ್ರಾಚಾರ್ಯ ಹುದ್ದೆಯನ್ನು ಬೇರೆಯವರಿಗೆ ಹಸ್ತಾಂತರಿಸಬೇಕೆಂದು CDC ಸಭೆಯು ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಗ್ರಂಥಪಾಲಕರು ಡಾಕ್ಟರ್ ಮೃತ್ಯುಂಜಯ ಕೋಟೂರ್ ಹಾಗೂ ದೈಹಿಕ ಶಿಕ್ಷಕರು ಬಸವರಾಜ ಅಂಬಿಗೆ ಇವರ ಮೇಲಿನ ಆಡಳಿತ ವೈಖರಿ ಆರೋಪಗಳ ಕುರಿತು ಮುಂಬರುವ ಸಭೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಠರಾಯಿಸಲಾಯಿತು. ಅವರಿಗೆ ತಮ್ಮ ಮೇಲೆ ಬಂದ ಆರೋಪಗಳ ಕುರಿತು ಲಿಖಿತ ಅಭಿಪ್ರಾಯವನ್ನು ತಿಳಿಸಲು ಅಭಿಪ್ರಾಯಪಡಲಾಯಿತು.